2021-22ರಲ್ಲಿ IT ಸೆಕ್ಟರ್ನ ಇಂಡಿಯಾದ ಫ್ಯೂಚರ್ ಅಂತ ಕನ್ಸಿಡರ್ ಮಾಡ್ತಾ ಇದ್ರು. IT industry has crossed $200 billion revenue mark, reaching $227 billion revenue in FY22. ಇನ್ಫೋಸಿಸ್, TCS, ವಿಪ್ರೋ ಇವು ಜಸ್ಟ್ ಕಂಪ್ನಿಗಳಲ್ಲ, ಇದು ನಮ್ಮ ಇಂಡಿಯಾದ ಗ್ರೋತ್ ಸ್ಟೋರಿ ಅಂತ ಎಲ್ಲರೂ ಮಾತಾಡ್ತಾ ಇದ್ರು. ಡಿಜಿಟಲ್ ವರ್ಲ್ಡ್ ಗ್ರೋ ಆದಷ್ಟು ನಮ್ಮ ಇಂಡಿಯನ್ IT ಕಂಪ್ನಿಗಳು ಗ್ರೋ ಆಗೇ ಆಗ್ತವೆ ಅಂತ ಎಲ್ಲರ ಬಿಲೀಫ್ ಇತ್ತು. ಅದಕ್ಕೇನೆ ಪ್ರತಿ ಒಂದು ಮನೆಯಲ್ಲೂ ಒಬ್ಬೊಬ್ಬ ಇಂಜಿನಿಯರ್ ಸಿಗ್ತಾನೆ. ಯಾಕಂದ್ರೆ PUC ಮುಗಿದ ತಕ್ಷಣ ಇಂಜಿನಿಯರಿಂಗ್ ಮಾಡಿ ಇದು ಯಾವ್ದಾದ್ರು ಒಂದು IT ಕಂಪ್ನಿನಲ್ಲಿ ಜಾಯ್ನ್ ಆಗಿ ಅಲ್ಲಿಂದ ಫಾರಿನ್ಗೆ ಹೋಗೋ ಆಪರ್ಚುನಿಟಿ ಸಿಕ್ಕರೆ ಹೋಗ್ಬಿಡು, ಲೈಫ್ ಸೆಟ್ಲ್ ಆಗ್ಬಿಡುತ್ತೆ. ಇದೊಂದೇ ರೋಡ್ ಮ್ಯಾಪು ನಮ್ಮ ಇಂಡಿಯಾದ ಮೋಸ್ಟ್ ಆಫ್ ದಿ ಮಿಡಲ್ ಕ್ಲಾಸ್ನ ಗೋಲ್ ಆಗಿರುತ್ತೆ. ಬಟ್ ಇವಾಗ ಈ ರೋಡ್ ಮ್ಯಾಪು ಬ್ರೇಕ್ ಆಗ್ತಾ ಇದೆ. ಇಂಡಿಯಾದ IT ಸೆಕ್ಟರು ಕಳೆದ 1.5 ವರ್ಷದಲ್ಲೇನೆ ಸುಮಾರು 38% ಡೌನ್ ಆಗಿದೆ. ಅದೇ ರೀತಿ TCS, ಇನ್ಫೋಸಿಸ್ 50%ಗಿನ ಜಾಸ್ತಿ ಡೌನ್ ಆಗಿದೆ. ಇದ್ರ ಜೊತೆಗೆ ತುಂಬಾ ಫಾರಿನ್ ಇನ್ವೆಸ್ಟರ್ಸ್ ಈ ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಮಾಡಿದ ದುಡ್ಡನ್ನ ವಿಡ್ರಾ ಮಾಡ್ಕೊಂಡು ವಾಪಸ್ ಹೋಗ್ತಾ ಇದ್ದಾರೆ. ಇವಾಗ ಎಲ್ಲರೂ ಕೇಳ್ತಿರೋ ಕ್ವಶನ್ ಏನಂದ್ರೆ, ಈ IT ಸೆಕ್ಟರ್ ಕತೆ ಮುಗೀತಾ ಅಂತ. ಯಾಕಂದ್ರೆ ಡೇಟಾ ಕೂಡ ಅದೇ ತೋರಿಸ್ತಾ ಇದೆ. ಈ IT ಸೆಕ್ಟರ್ಗಳ ಗ್ರೋತ್ ಡಿಪೆಂಡ್ ಆಗಿರೋದೇನೆ ಇವರು ವರ್ಷ ತಗೊಳ್ಳೋ ಎಂಪ್ಲಾಯ್ ಬೇಸ್ ಮೇಲೆ. 2021-22ರಲ್ಲಿ ಇವರು ವರ್ಷ 6 ಲಕ್ಷ ಜನ ಎಂಪ್ಲಾಯೀಸ್ನ ಹೈರ್ ಮಾಡ್ತಿರ್ತಾರೆ. ಲಾಸ್ಟ್ ಇಯರು ಕೇವಲ 1,40,000 ಜನ ಎಂಪ್ಲಾಯೀಸ್ನ ಹೈರ್ ಮಾಡಿದ್ದಾರೆ. ಅಂದರೆ ಸುಮಾರು 80% ಹೈರಿಂಗ್ ಅಲ್ಲಿ ಡೌನ್ ಆಗೋಗಿದೆ. ಎಷ್ಟೋ ಜನ ಹೇಳ್ತಾ ಇದ್ದಾರೆ ಇಂಡಿಯನ್ IT ಸೆಕ್ಟರ್ ಕತೆ ಮುಗೀತು, ಇನ್ಮೇಲಿಂದ ಇದು ಎದಳಲ್ಲ ಅಂತ. ಆದ್ರೆ ಇಂಡಿಯಾದ ಫೇಮಸ್ ಇಂಡಿಯನ್ ಮ್ಯೂಚುವಲ್ ಫಂಡ್ ನ ಫಂಡ್ ಮ್ಯಾನೇಜರ್ಗಳು ಇವಾಗ ಹೇಳ್ತಿದ್ದಾರೆ IT ಸೆಕ್ಟರ್ ಬೆಟರ್ ಪ್ಲೇಸ್ ಅಲ್ಲಿ ಇದೆ, ಇವಾಗ ಎಂಟ್ರಿ ಮಾಡಕ್ ಒಳ್ಳೆ ಟೈಮ್ ಅಂತ. Do you believe that the worst is over in technology, or do you think that AI could further disrupt the tech space? My current hypothesis is that AI improves the productivity by a large amount for software developers. ಹಾಗಿದ್ರೆ ನಿಜ ಯಾವುದು? ನಿಜವಾಗ್ಲೂ IT ಸೆಕ್ಟರ್ಗೆ ಏನಾದರೂ ಫ್ಯೂಚರ್ ಇದೆಯಾ, ಅಥವಾ AI ಇಂದ IT ಸೆಕ್ಟರ್ ಕೊಲ್ಯಾಪ್ಸ್ ಆಗಿ ಹೋಗುತ್ತಾ? ನಿಮ್ಗೆ ಏನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಹೆಲ್ಪ್ ಬೇಕಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಫಾರ್ಮ್ ಇದೆ. ಆ ಗೂಗಲ್ ಫಾರ್ಮಲ್ಲಿ ನೀವು ನಿಮ್ಮ ಡೀಟೇಲ್ನ ಎಂಟ್ರಿ ಮಾಡಿದ್ದೀರಾ ಅಂದರೆ ನಮ್ಮ ಟೀಮ್ ನಿಮಗೆ ಕಾಲ್ ಮಾಡಿ ಹೆಲ್ಪ್ ಮಾಡ್ತಾರೆ. ಫಸ್ಟು ನಾವು ಇದನ್ನು ಅರ್ಥ ಮಾಡ್ಕೊಳಕ್ಕೂ ಮುಂಚೆ ಇಂಡಿಯನ್ IT ಸೆಕ್ಟ್ರು ಹೇಗೆ ವರ್ಕ್ ಆಗುತ್ತೆ ಅಂತ ಅರ್ಥ ಮಾಡ್ಕೊಬೇಕು. ಇಂಡಿಯನ್ IT ಸೆಕ್ಟ್ರು ಹೇಗೆ ವರ್ಕ್ ಆಗುತ್ತೆ ಹೇಳಿ? ಅಮೆರಿಕ ಮತ್ತು ಯುರೋಪಲ್ಲಿರೋ ಕಂಪ್ನಿಗಳಿಗೆ ಸಾಫ್ಟ್ವೇರ್ನ ಬಿಲ್ಡ್ ಮಾಡಬೇಕಾಗಿರುತ್ತೆ. ಅದನ್ನು ಬಿಲ್ಡ್ ಮಾಡಿ ಟೆಸ್ಟ್ ಮಾಡಬೇಕಾಗಿರುತ್ತೆ, ಮೇಂಟೈನ್ ಮಾಡಬೇಕಾಗಿರುತ್ತೆ, ಅಪ್ಡೇಟ್ ಮಾಡಬೇಕಾಗಿರುತ್ತೆ, ಇದೆಲ್ಲ ಪ್ರೋಸೆಸ್ ನಡೆಸಬೇಕಾಗಿರುತ್ತೆ. ಇದೆಲ್ಲ ಮಾಡೋಕ್ಕೆ ಸಾವಿರಾರು ಇಂಜಿನಿಯರ್ಸ್ ಬೇಕಾಗುತ್ತೆ. ಇವಾಗ ಅವರೇನಾದರೂ ಅವ್ರ ದೇಶದಲ್ಲಿರೋ ಎಂಪ್ಲಾಯ್ಸ್ನೇ ಕರ್ಕೊಂಡು ಕೆಲಸ ಮಾಡಿಸ್ತೀವಿ ಅಂದ್ರೆ ಅವ್ರಿಗೆ ಮಿನಿಮಮ್ ಅಂದ್ರೂ ವರ್ಷಕ್ಕೆ $1 ಲಕ್ಷದಿಂದ $1.5 ಲಕ್ಷ ಕೊಟ್ಟು ಕೆಲಸ ಮಾಡಿಸ್ಬೇಕಾಗುತ್ತೆ. ಅಂದ್ರೆ 1 ಕೋಟಿಯಿಂದ 1.5 ಕೋಟಿ ಕೊಟ್ಟು ಕೆಲಸ ಮಾಡಿಸ್ಬೇಕಾಗುತ್ತೆ. ಅದು ಅವ್ರಿಗೆ ಕಂಪ್ಲೀಟ್ಲಿ ವರ್ಕೌಟ್ ಆಗೋದೇ ಇಲ್ಲ. ಅದಕ್ಕೆ ನಮ್ಮ ಇಂಡಿಯನ್ IT ಕಂಪ್ನಿಗಳು ಏನ್ ಮಾಡ್ತವೆ ನೋಡಿ, ಇದೆಲ್ಲ ನೀವು ತಲೆಗೆಡಿಸ್ಕೊಂಬೇಡಿ, ನೀವು ಜಸ್ಟ್ ನಿಮ್ಮ ಬಿಸ್ನೆಸ್ ಅಲ್ಲಿ ಫೋಕಸ್ ಮಾಡಿ, ಏನ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಇದೆ, ಟೆಸ್ಟಿಂಗ್ ಇದೆ, ಮತ್ತೆ ಮೇಂಟೈನ್ ಮಾಡೋದಿದೆ, ಅದೆಲ್ಲ ನಾವು ನೋಡ್ಕೊಂತೀವಿ. ನೀವು ಜಸ್ಟ್ ನಿಮ್ಮ ಬಿಸ್ನೆಸ್ ನ ಫೋಕಸ್ ಮಾಡಿ, ನಿಮ್ಗೆ IT ನಲ್ಲಿ ಏನೇ ಪ್ರಾಬ್ಲಮ್ ಬಂದ್ರು ನಾವು ಸೊಲ್ಯೂಷನ್ ಕೊಡ್ತೀವಿ. ಇಂಡಿಯಾದಲ್ಲಿ ನಮಗೆ ಕಡಿಮೆ ರೇಟಿಗೆ ಇಂಜಿನಿಯರ್ ಸಿಗ್ತಾರೆ, ಇವ್ರನ್ನ ಯೂಸ್ ಮಾಡ್ಕೊಂಡು ನಾವು ಬಿಲ್ಡ್ ಮಾಡಬಹುದು ಅಂತ ಇವ್ರದ್ದು ಬಿಸ್ನೆಸ್ ಮಾಡೆಲ್ ಆಗಿರುತ್ತೆ. ಈಗ ಯಾವ್ದಾದ್ರು ಒಂದು ಪ್ರಾಜೆಕ್ಟ್ ಇವರು ಅಮೆರಿಕದ ಅಥವಾ ಯುರೋಪ್ ಕಂಟ್ರಿಗಳಲ್ಲಿ ಯಾವ್ದಾದ್ರು ಒಂದು ಪ್ರಾಜೆಕ್ಟ್ ವಿನ್ ಮಾಡಿದ್ರೆ, ಆ ಪ್ರಾಜೆಕ್ಟ್ ಕಾಸ್ಟ್ ಬಂದ್ಬಿಟ್ಟು ಅಲ್ಲಿ ನಂಬರ್ ಆಫ್ ದಿ ಎಂಪ್ಲಾಯ್ಗಳು ಎಷ್ಟು ಜನ ಕೆಲಸ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಲ್ಲಿ ನಂಬರ್ ಆಫ್ ದ ಎಂಪ್ಲಾಯ್ ಜಾಸ್ತಿ ಇದ್ದಷ್ಟು ಇವ್ರಿಗೆ ಬಿಲ್ಲಿಂಗ್ ಅವರ್ ಜಾಸ್ತಿ ಬರುತ್ತೆ. ಒಬ್ಬ ಎಂಪ್ಲಾಯ್ಗೆ ಅವರ್ ಲೆಕ್ಕಕ್ಕೆ ಇವರು ದುಡ್ಡು ಇಸ್ಕೊಂತಾರೆ. ಒಬ್ಬ ಎಂಪ್ಲಾಯ್ ಇಷ್ಟು ಅವರ್ ಕೆಲಸ ಮಾಡಿದ್ರೆ, ಇಷ್ಟು ಡೆವಲಪ್ಮೆಂಟ್ ಅಲ್ಲಿ ಇಷ್ಟು ಕೆಲಸ ಮಾಡಿದ್ರೆ ನೀವು ಇಷ್ಟು ಬಿಲ್ ಮಾಡಬೇಕು, ಈ ತರ ಕೆಲಸ ಮಾಡ್ತಾ ಇರ್ತಾರೆ, ಈ ತರ ವರ್ಕ್ ನಡೀತಾ ಇರುತ್ತೆ. ಅದಕ್ಕೆ ಈ IT ಸೆಕ್ಟರ್ ಗ್ರೋತ್ ನ ಕಂಡಿಡಿಯೋದೇನೆ ಇವರು ವರ್ಷ ಎಷ್ಟು ಜನ ಎಂಪ್ಲಾಯ್ಗಳನ್ನ ತಗೊಳ್ತಾರೆ ಅಂತ. ಜಾಸ್ತಿ ಎಂಪ್ಲಾಯ್ ತಗೊಳ್ತಿದ್ದಾರೆ ಅಂದ್ರೆ ಗ್ರೋತ್ ಇದೆ ಅಂತ, ಜಾಸ್ತಿ ಎಂಪ್ಲಾಯ್ ತಗೊಳ್ತಿಲ್ಲ ಅಂದ್ರೆ ಗ್ರೋತ್ ಇಲ್ಲ ಅಂತ. ಅದಕ್ಕೇನೆ ಇವ್ರೇನ್ ಮಾಡೋರು, ಎವ್ರಿ ಇಯರ್ ಹೊಸ ಎಂಪ್ಲಾಯ್ಗಳನ್ನ ಕರ್ಕೊಂಡವರು ಮಾಸ್ ಹೈರಿಂಗ್ ಮಾಡೋರು. ಹೋಗೋದು, ಕಾಲೇಜಲ್ಲಿ ಹೋಗೋದು, ಸುಮ್ಮನೆ ಹೈರ್ ಮಾಡ್ಕೊಳೋದು, ಕೆಲಸ ಇಲ್ಲಿದ್ರು ಪರವಾಗಿಲ್ಲ ತಗೊಂಡೋಗಿ ಬೆಂಚಲ್ಲಿ ಕೂರ್ಸೋದು. ಅಂದ್ರೆ ಆ ಪ್ರಾಜೆಕ್ಟ್ ಸಿಕ್ಕಿಲ್ಲ ಅಂದ್ರೂ ಕೂಡ ಸುಮ್ಮನೆ ಕುಂಟಿಸಿರ್ತಾರೆ. ಏನು ಕೆಲಸ ಇಲ್ಲದಲ್ಲೇ 6 ತಿಂಗಳು 7 ತಿಂಗಳು ಒಬ್ಬ ಇಂಜಿನಿಯರ್ನ ಕುಂಟಿಸಿರ್ತಾರೆ. ಇದೇ ಇವ್ರದ್ದು ಬಿಸ್ನೆಸ್ ಮಾಡೆಲ್ ಆಗಿತ್ತು. ಇದೇ ರೀತಿ ಇವ್ರು ದುಡ್ಡು ಮಾಡ್ತಾ ಇದ್ರು. ಇದೇ ರೀಸನ್ ಇಂದ ಇಂಡಿಯಾದ ಎಷ್ಟೋ ಇಂಜಿನಿಯರ್ಗಳಿಗೆ ಒಳ್ಳೊಳ್ಳೆ ಜಾಬ್ ಸಿಗಕ್ಕೆ ಸ್ಟಾರ್ಟ್ ಆಗುತ್ತೆ, ಒಳ್ಳೊಳ್ಳೆ ಸಂಬಳ ಸಿಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇದರಿಂದ ಕಂಪ್ಲೀಟ್ಲಿ ನಮ್ಮ ಬೆಂಗಳೂರು ಗ್ರೋ ಆಗುತ್ತೆ, ಹೈದರಾಬಾದ್ ಗ್ರೋ ಆಗುತ್ತೆ, ರಿಯಲ್ ಎಸ್ಟೇಟ್ ಬೂಮ್ ಆಗುತ್ತೆ. ಎಷ್ಟೋ ಜನಕ್ಕೆ ಇದರಿಂದ ರೆಂಟಲ್ ಇನ್ಕಮ್ ಬರ್ತಾ ಇದೆ, ರೆಸ್ಟೋರೆಂಟ್ ನಡೀತಾ ಇದೆ, ಅಂಗಡಿಗಳು ನಡೀತಾ ಇದಾವೆ, PGಗಳು ನಡೀತಾ ಇದಾವೆ. ಒಟ್ನಲ್ಲಿ ಹೇಳ್ಬೇಕಂದ್ರೆ ಈ ಇಂಡಸ್ಟ್ರಿ ಕಳೆದ 20-25 ವರ್ಷದಿಂದನೂ ತುಂಬಾ ಜನನ ಸಾಕ್ತಾ ಇದೆ. ಬಟ್ ಇವಾಗ ಈ ಎಂಟೈರ್ ಇಂಡಸ್ಟ್ರಿಗೆ ಥ್ರೆಟ್ ಆಗಿರೋದು AI ಏನ್ ಮಾಡ್ತಾ ಇದೆ? ಯಾವ ಇಂಜಿನಿಯರ್ ಕೆಲಸ ಮಾಡ್ತಿದ್ನಲ್ಲ ಆ ಕೆಲಸನ ಇವಾಗ AI ಮಾಡ್ತಾ ಇದೆ. ಬೇಸಿಕ್ ಡೆವಲಪ್ಮೆಂಟ್ ಮಾಡೋದು, ಮ್ಯಾನ್ಯುವಲ್ ಟೆಸ್ಟಿಂಗ್ ಆಟೋಮೇಟ್ ಆಗಿದೆ, ಎಲ್ಲಾನು ಆಟೋಮೆಟಿಕ್ಲಿ ಈಗ AIಗಳು ಮಾಡ್ತಾ ಇದಾವೆ. ಈಗ ಆಸ್ ಎ ಕ್ಲೈಂಟ್ ಆಗಿ ನೀವೇ ಒಬ್ಬ ಕಸ್ಟಮರ್ ಆಗಿ ಮುಂಚೆ ನೀವು ಒಂದು ಪ್ರಾಜೆಕ್ಟ್ಗೆ ಹೆಂಗ್ ಪೇ ಮಾಡ್ತಾ ಇದ್ರಿ, ಎಷ್ಟು ಜನ ಕೆಲಸ ಮಾಡ್ತಾರೆ ಅದ್ರ ಮೇಲೆ ಪೇ
ಮಾಡ್ತಾ ಇದ್ರಿ. ಇವಾಗ ನೀವೇನು ಹೇಳ್ತೀರಾ, ಅಲ್ಲ ಗುರು ಇವಾಗ AI ಯೂಸ್ ಮಾಡ್ಕೊಂಡು ನೀವು ಕೆಲಸ ಮಾಡಿಸ್ಬೋದು, ನೀನು ಯಾಕೆ ಮುಂಚೆ ಥರನೇ ನನಗೆ ಬಿಲ್ ಕಳಿಸ್ತಾ ಇದೆಯಾ, ಈ ಹೊಸ ಥರ ಮಾಡಲ್ನ ಯೂಸ್ ಮಾಡು, ಹೊಸ ಥರ ಮಾಡಲ್ನ ಯೂಸ್ ಮಾಡಿ ಕಾಸ್ಟ್ನ ಕಮ್ಮಿ ಮಾಡು ಅಂತ ಏನು ಮಾಡ್ತಾರೆ ಕಂಪ್ನಿಗಳು ಇವ್ರ ಮೇಲೆ ಪ್ರೆಷರ್ ಆಗ್ತಾರೆ. ಇದರಿಂದ ಏನಾಗುತ್ತೆ, ಪ್ರೈಸಿಂಗ್ ಪವರ್ ಉಟ್ಕೊಳುತ್ತೆ. ಅಂದರೆ ನೀನು ಕಮ್ಮಿ ಮಾಡಲಿಲ್ಲದ್ರೆ ನಾನು ಬೇರೆಯವ್ರ ಹತ್ರ ಹೋಗ್ತೀನಿ, ಬೇರೆಯವ್ರು ಕಮ್ಮಿ ಮಾಡಿಕೊಡ್ತಾರೆ, ಈ ಥರ ಪ್ರೈಸಿಂಗ್ ಪವರ್ ಉಟ್ಕೊಳುತ್ತೆ. ಅದಕ್ಕೆ ಕಂಪ್ನಿಗಳು ಏನು ಮಾಡ್ತಾರೆ, ನಿಧಾನಕ್ಕೆ ಹೈರಿಂಗ್ನ ಕಮ್ಮಿ ಮಾಡ್ತಾರೆ ಅಥವಾ ಎಕ್ಸಿಸ್ಟಿಂಗ್ ಇರೋ ಎಂಪ್ಲಾಯ್ಗಳನ್ನ ಮನೆ ಕಳಿಸ್ತಾರೆ. ಇದೇ ರೀಸನ್ಗೋಸ್ಕರ ಮಾರ್ಕೆಟು ಈ IT ಸೆಕ್ಟರ್ನ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿ ನೋಡ್ತಾ ಇದೆ. ಮಾರ್ಕೆಟ್ಗೆ ಡೌಟ್ ಏನಂದ್ರೆ, ಈ IT ಸೆಕ್ಟ್ರು AI ಯೂಸ್ ಮಾಡಿಕೊಂಡು ಗ್ರೋ ಆಗುತ್ತಾ ಅಥವಾ AI ಇಂದ ಈ IT ಸೆಕ್ಟ್ರು ಶಾಶ್ವತವಾಗಿ ಮುಚ್ಚೋಗ್ಬಿಡುತ್ತಾ ಅಂತ. ಯಾಕಂದ್ರೆ ನಂಬರ್ ಕೂಡ ಇದೇ ತೋರಿಸ್ತಾ ಇದೆ. ಮುಂಚೆಲ್ಲ ಈ IT ಸೆಕ್ಟರ್ ಗ್ರೋತ್ನ ಹೆಂಗ್ ಕಂಡಿಡಿಯೋರು ಹೇಳಿ, ಎಷ್ಟು ಜನ ಎಂಪ್ಲಾಯೀಸ್ನ ಹೈರ್ ಮಾಡ್ತಾರೋ ಅದೇ ರೀತಿ ಬಿಸ್ನೆಸ್ ಗ್ರೋ ಆಗ್ತಾ ಇದೆ ಅಂತ, ಎಷ್ಟು ಜನ ಎಂಪ್ಲಾಯೀಸ್ನ ಹೈರ್ ಮಾಡೋದು ಕಮ್ಮಿ ಮಾಡಿದ್ರೆ ಬಿಸ್ನೆಸ್ ಡೌನ್ ಆಗ್ತಾ ಇದೆ ಅಂತ. ಬಟ್ ಇವಾಗ ಹೈರಿಂಗ್ ಸ್ಲೋ ಆಗೋದಿರ್ಲಿ, ಕಂಪ್ಲೀಟ್ಲಿ ಕೊಲ್ಯಾಪ್ಸ್ ಆಗ್ತಾ ಇದೆ. 2022ರಲ್ಲಿ ಈ IT ಸೆಕ್ಟ್ರು 1 ವರ್ಷಕ್ಕೆ 6 ಲಕ್ಷ ಜನ ಎಂಪ್ಲಾಯೀಸ್ಗಳನ್ನ ಹೈರ್ ಮಾಡ್ಕೊಂಡಿರ್ತಾರೆ. ಅದಿವಾಗ ಅಂದ್ರೆ ಲಾಸ್ಟ್ ಇಯರ್ ಅಲ್ಲಿ 1,40,000 ಜನಕ್ಕೆ ಬಂದಿದೆ. ಅಂದ್ರೆ ಸುಮಾರು 80% ಹೈರಿಂಗ್ ಅಲ್ಲಿ ಡೌನ್ ಆಗಿದೆ. ಇದು ಬಂದ್ಬಿಟ್ಟು ಸಪ್ಲೈ ಸೈಡ್ ಅಲ್ಲಿ ಡಿಮ್ಯಾಂಡ್ ಕಮ್ಮಿ ಆಗ್ತಾ ಇದೆ ಅಂತ. ಸಪ್ಲೈ ಸೈಡ್ ಅಂದ್ರೆ ರಾ ಮೆಟೀರಿಯಲ್, ಅಂದ್ರೆ ಈ IT ಸೆಕ್ಟರ್ಗೆ ಎಂಪ್ಲಾಯ್ನೇ ರಾ ಮೆಟೀರಿಯಲ್ ಇದ್ದಂಗೆ. ಇವಾಗ ಡಿಮ್ಯಾಂಡ್ ಸೈಡ್ ನೋಡಕ್ ಹೋದ್ರೆ, ಡಿಮ್ಯಾಂಡ್ ಅಂದ್ರೆ ಇವರು ಪ್ರಾಜೆಕ್ಟ್ ನ ವಿನ್ ಮಾಡ್ತಾರಲ್ಲ, ಕಂಪ್ನಿಗಳು ಇವ್ರಿಗೆ ಪ್ರಾಜೆಕ್ಟ್ ಕೊಡ್ತಾರಲ್ಲ, ಅದು ಡಿಮ್ಯಾಂಡ್ ಇದ್ದಂಗೆ. ಆ ಸೈಡ್ ಕೂಡ ಗ್ರೋತ್ ಸ್ಲೋ ಆಗ್ತಾ ಇದೆ. ರೀಸೆಂಟ್ಲಿ HCL CEO ಆಗಿರೋ ವಿಜಯ್ ಕುಮಾರ್ ಕಾನ್ ಕಾಲ್ ಅಲ್ಲಿ ಓಪನ್ಲಿ ಹೇಳ್ತಾರೆ, ನಾವು ಲಾಸ್ಟ್ ಇಯರ್ ಏನ್ ಬಿಸ್ನೆಸ್ ನ ಕ್ಲೋಸ್ ಮಾಡಿದ್ವಲ್ಲ, ಸೇಮ್ ಅದೇ ತರ ಬಿಸ್ನೆಸ್ ನ ಇವಾಗ ವಾಪಸ್ ತರಬೇಕಂದ್ರೆ ನಾವು 25ರಿಂದ 30 ಪಟ್ಟು ಎಕ್ಸ್ಟ್ರಾ ಎಫರ್ಟ್ ಹಾಕ್ಬೇಕಾಗತ್ತೆ, ಜಸ್ಟ್ ಸೇಮ್ ಬಿಸ್ನೆಸ್ ನ ವಾಪಸ್ ತರಕ್ಕೆ. ಹೊಸ ಬಿಸ್ನೆಸ್ ನ ತರಕಲ್ಲ, ಸೇಮ್ ಬಿಸ್ನೆಸ್ ನ ವಾಪಸ್ ತರಕ್ಕೆ ಅಂತ. ಯಾಕಂದ್ರೆ ಪ್ರಾಜೆಕ್ಟ್ಗಳು ಕಂಪ್ಲೀಟ್ಲಿ ಡಿಸಪೇರ್ ಆಗಿದಾವೆ ಅಂತಲ್ಲ, ಬಟ್ ಕ್ಲೈಂಟ್ ಡಿಸಿಷನ್ ತುಂಬಾ ಸ್ಲೋ ಆಗಿದೆ. ಕ್ಲೈಂಟ್ ಇವಾಗ ಸಖತ್ತು ಯೋಚನೆ ಮಾಡ್ತಿದ್ದಾರೆ. ಅಂದ್ರೆ ಇವ್ರ ಕಸ್ಟಮರ್ ತುಂಬಾ ಯೋಚನೆ ಮಾಡ್ತಿದ್ದಾರೆ, ಈಗ ಬರ್ತಾ ಇದೆ, ಈಗ ಸಡನ್ಲಿ ಪ್ರಾಜೆಕ್ಟ್ ಕೊಟ್ಬಿಟ್ರೆ ನಾವು ಹಳೆ ಪ್ರೈಸಿಂಗ್ ಅಲ್ಲೇ ಹೋಗ್ಬೇಕಾಗುತ್ತೆ, ಹೊಸ ಪ್ರೈಸಿಂಗ್ ಅಲ್ಲಿ ಹೋಗೋಕ್ಕಾಗಲ್ಲ. ಅದಕ್ಕೆ ಸ್ವಲ್ಪ ವೆಯ್ಟ್ ಮಾಡೋಣ, ವೆಯ್ಟ್ ಮಾಡಿ ಡಿಸಿಷನ್ ತಗೊಳ್ಳೋಣ, ಯಾವ ರೀತಿ ಆಗುತ್ತೆ ನೋಡೋಣ ಅಂತ ಇವ್ರಿಗೆ ಹೊಸ ಪ್ರಾಜೆಕ್ಟ್ ಕೊಡ್ತಾ ಇಲ್ಲ. ಇದರಿಂದನೇ ಇವ್ರಿಗೆ ಯಾವುದೇ ಹೊಸ ಡೀಲ್ ಕ್ಲೋಸ್ ಆಗ್ತಾ ಇಲ್ಲ, ಮತ್ತೆ ಫ್ಯೂಚರ್ ಅಲ್ಲಿ ಏನಾಗುತ್ತೆ ಅಂತ ವಿಸಿಬಿಲಿಟಿನೂ ಗೊತ್ತಿಲ್ಲ. ಅದಕ್ಕೆ ರೀಸೆಂಟ್ಲಿ ಇವ್ರ ಗೈಡೆನ್ಸ್ ಕೂಡ ಸಖತ್ತು ಕಮ್ಮಿ ಕೊಟ್ಟಿದ್ದಾರೆ. ಗೈಡೆನ್ಸ್ ಅಂದ್ರೆ ಫ್ಯೂಚರ್ ಅಲ್ಲಿ ಏನ್ ಮಾಡ್ತೀವಿ ಅಂತ ಗೈಡೆನ್ಸ್ ಕೊಡ್ತಾರಲ್ಲ, ಅದು ಸಖತ್ ಕಮ್ಮಿ ಕೊಟ್ಟಿದ್ದಾರೆ. ಇನ್ಫೋಸಿಸ್ ಕೊಟ್ಟಿರೋ ಗೈಡೆನ್ಸ್ 1.5 to 3.5% ಗ್ರೋತ್. HCL ಟೆಕ್ನಾಲಜಿ ಗೈಡೆನ್ಸ್ ಕೊಟ್ಟಿರೋದು 4 to 6%. ವಿಪ್ರೋ ಗೈಡೆನ್ಸ್ ಕೊಟ್ಟಿರೋದು ಆಲ್ಮೋಸ್ಟ್ 0. ವಿಪ್ರೋ ಹೇಳ್ತಾ ಇದೆ ನಾವು ಗ್ರೋನೇ ಆಗಲ್ಲ, 0% ಗ್ರೋ ಆಗ್ತೀವಿ ಅಂತ. ಇದರಲ್ಲಿ ಪರವಾಗಿಲ್ಲ ಅಂದ್ರೆ HCL ಟೆಕ್ನಾಲಜಿ, ಈವನ್ ಇನ್ಫೋಸಿಸ್ ಕೂಡ ಅಷ್ಟೊಂದು ಚೆನ್ನಾಗಿಲ್ಲ. ಇದೇ ರೀಸನ್ ಇಂದಾನೆ ಈ IT ಸ್ಟಾಕ್ಸ್ಗಳು ಹೆವಿ ಫಾಲ್ ಆಗ್ತಾ ಇರೋದು. FISಗಳು ಕಳೆದ 10-15 ವರ್ಷದಿಂದ ಈ IT ಸೆಕ್ಟರ್ ಅಲ್ಲಿ ಹೆವಿ ಇನ್ವೆಸ್ಟ್ ಮಾಡೋರು. ಇವಾಗ ಅವರು ಕಂಟಿನ್ಯೂಸ್ಲಿ ಈ IT ಸೆಕ್ಟರ್ ನ ಸೆಲ್ ಮಾಡ್ತಾನೆ ಇದ್ದಾರೆ. ಒಂದು ಕಡೆ ಈ FISಗಳು ಡೈಲಿ ಈ IT ಸೆಕ್ಟರ್ ನ ಸೆಲ್ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ನಮ್ಮ ಇಂಡಿಯಾದ ಮ್ಯೂಚುವಲ್ ಫಂಡ್ ಮ್ಯಾನೇಜರ್ಗಳು ಈ IT ಸೆಕ್ಟರ್ ನ ಬೈ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈ IT ಇಂಡೆಕ್ಸ್ ಕಳೆದ 1 ವರ್ಷದಲ್ಲೇನೆ ಸುಮಾರು 40% ಡೌನ್ ಆಗಿದೆ. ಮತ್ತೆ IT ಸ್ಟಾಕ್ಸ್ ಗಳಂತ ತಗೊಳಕ್ ಹೋದ್ರೆ ಅರೌಂಡ್ 50% ಡೌನ್ ಆಗಿದಾವೆ. TCS, ಇನ್ಫೋಸಿಸ್, HCL ಟೆಕ್ನಾಲಜಿ ಇವೆಲ್ಲಾನು ಆಲ್ಮೋಸ್ಟ್ 50% ಡೌನ್ ಆಗಿದಾವೆ. ಮತ್ತೆ ಈ ಎಲ್ಲಾ ಕಂಪನಿಗಳ ವ್ಯಾಲ್ಯೂಯೇಷನ್ ಕೋವಿಡ್ ಲೆವೆಲ್ ಗಿನ್ನ ಕಮ್ಮಿ ಇದೆ. TCS 2020 ಏಪ್ರಿಲ್ ಅಲ್ಲಿ ಅಂದ್ರೆ ಕೋವಿಡ್ ಲೋನ್ ಅಲ್ಲಿ ವ್ಯಾಲ್ಯೂಯೇಷನ್ ಇದ್ದಿದ್ದು P ಇದ್ದಿದ್ದು 19, ಇವಾಗಿರೋದು 15. ಅದೇ ರೀತಿ ಇನ್ಫೋಸಿಸ್ ಕೂಡ ಅವಾಗ 15 PE ಇರುತ್ತೆ, ಇವಾಗ್ಲೂ ಕೂಡ 15 ಇದೆ. ಅದಕ್ಕೆ ಇವಾಗ ತುಂಬಾ ಜನ ಹೇಳ್ತಾ ಇದ್ದಾರೆ ದಿಸ್ ಇಸ್ ದ ಬೆಸ್ಟ್ ಟೈಮ್ ಟು ಇನ್ವೆಸ್ಟ್, ದಿಸ್ ಇಸ್ ದ ಬೆಸ್ಟ್ ಟೈಮ್ ಟು ಎಂಟರ್ ಅಂತ. ಅದೇ ರೀತಿ ಇಂಡಿಯಾದ ಫೇಮಸ್ ಫಂಡ್ ಮ್ಯಾನೇಜರ್ ಆಗಿರೋ ರಾಜೀವ್ ಟಕ್ಕರ್ ಮತ್ತೆ ಶಂಕರ್ ನರೇನ್ ಹೇಳ್ತಾ ಇದ್ದಾರೆ, ಈ ತರ ಡಿಸ್ರಪ್ಷನ್ ಅಲ್ಲೂ ಕೂಡ IT ಸೆಕ್ಟರ್ ಅಲ್ಲಿ ನಮಗೆ ವ್ಯಾಲ್ಯೂ ಕಾಣ್ತಾ ಇದೆ ಅಂತ. ಮಾರ್ಕೆಟ್ ಅಲ್ಲಿ AI ಇದ್ದ ಸಖತ್ತು ಫಿಯರ್ ಇದೆ. ಇದರಿಂದ ತುಂಬಾ ಜನ ಸ್ಟಾಕ್ಸ್ ನ ಸೆಲ್ ಮಾಡ್ತಾ ಇದ್ದಾರೆ. ಇವನ್ FIs ಕೂಡ ಈ ಸ್ಟಾಕ್ಸ್ ನ ಸೆಲ್ ಮಾಡ್ತಾ ಇದ್ದಾರೆ. ಇದರಿಂದ ನಮಗೆ IT ಸೆಕ್ಟರ್ ಅಲ್ಲಿ ಬೈಯಿಂಗ್ ಆಪರ್ಚುನಿಟಿ ಕಾಣ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇವ್ರು ಆಲ್ರೆಡಿ ಬೈ ಮಾಡ್ತಾ ಇದ್ದಾರೆ. ನೀವು ಇವ್ರ ಫಂಡ್ಗಳಲ್ಲಿ ನೋಡಬಹುದು, ಆಲ್ರೆಡಿ ಇವ್ರು IT ಸೆಕ್ಟರ್ ನ ಆಡ್ ಮಾಡ್ತಾ ಇದ್ದಾರೆ. ಅಂದ್ರೆ ಇವ್ರೊಂದು ಎಕ್ಸಾಂಪಲ್ ಕೊಡ್ತಾರೆ. ಮುಂಚೆ ಸ್ಟಾಕ್ ಬ್ರೋಕಿಂಗ್ ಅಲ್ಲಿ 2% ಇರುತ್ತೆ ಕಮಿಷನ್. ನೀವು ಒಂದ್ಸಲ ಬೈ ಸೆಲ್ ಮಾಡಿದ್ರೆ ಶೇರ್ಸ್ ನ 2% ನೀವು ಬ್ರೋಕರೇಜ್ ಕೊಡಬೇಕಾಗಿರುತ್ತೆ. ಇವಾಗ ಏನಾಗಿದೆ, ಇವಾಗ ನೀವು ಶೇರ್ನ ಬೈ ಸೆಲ್ ಮಾಡಿದ್ರೆ 20 ರೂಪಾಯಿ ಅಥವಾ 30 ರೂಪಾಯಿ ಅಷ್ಟೇ ಪೇ ಮಾಡಬೇಕಾಗುತ್ತೆ. ಒಂದೊಂದು ಕಡೆ ಆಲ್ಮೋಸ್ಟ್ ಎಲ್ಲ ಫ್ರೀ ಇದೆ. ಇದರಿಂದ ನಂಬರ್ ಆಫ್ ದ ಟ್ರಾನ್ಸಾಕ್ಷನ್ ಜಾಸ್ತಿ ಆಯ್ತೆ ಹೊರತು ಕಮ್ಮಿ ಆಗ್ಲಿಲ್ಲ. ಅದೇ ರೀತಿ ನೀವು ಕಾಲ್ ನೋಡಿದಿರಲ್ಲ, ಕಾಲು ಮುಂಚೆ ಎಲ್ಲ 1 ರೂಪಾಯಿ ಪರ್ ಮಿನಿಟ್, 50 ಪೈಸಾ ಪರ್ ಮಿನಿಟ್ ಈ ತರ ಇತ್ತು. ಬಟ್ ಇವಾಗ ಏನಾಗಿದೆ, ಫ್ರೀ ಆಗಿದೆ. ಇವಾಗ ಫ್ರೀ ಆದ ತಕ್ಷಣ ಏನಾಗುತ್ತೆ, ನಂಬರ್ ಆಫ್ ದ ಕಾಲ್ಸ್ ಜಾಸ್ತಿ ಮಾಡ್ತಾರೆ ಜನ. ಅದೇ ರೀತಿ ಇಂಟರ್ನೆಟ್ ಕೂಡ, ಇಂಟರ್ನೆಟ್ ಮುಂಚೆ ಕಾಸ್ಟ್ಲಿ ಇದ್ದಿದ್ರಿಂದ ಜಾಸ್ತಿ ಜನ ಯೂಸ್ ಮಾಡ್ತಿರ್ಲಿಲ್ಲ. ಇವಾಗ ಇಂಟರ್ನೆಟ್ ಕಾಸ್ಟ್ ಕಮ್ಮಿ
ಆಗಿರೋದ್ರಿಂದ ತುಂಬಾ ಜನ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ. ಅದೇ ರೀತಿ AI ಇಂದ ಈ ಸಾಫ್ಟ್ವೇರ್ ಪ್ರಾಡಕ್ಟ್ ಪ್ರೈಸು ಸಡನ್ಲಿ ಫಾಲ್ ಆಗುತ್ತೆ. ಇದರಿಂದ ತುಂಬಾ ಜನ ಸಾಫ್ಟ್ವೇರ್ನ ಇಂಪ್ಲಿಮೆಂಟ್ ಮಾಡೋದು ಸ್ಟಾರ್ಟ್ ಮಾಡ್ತಾರೆ. ಸಾಫ್ಟ್ವೇರ್ ಇಂಪ್ಲಿಮೆಂಟ್ ಮಾಡಬೇಕಂದ್ರೆ ಡೊಮೈನ್ ನಾಲೆಡ್ಜ್ ಇರಬೇಕು, ಮತ್ತೆ ಮೇಂಟೈನ್ ಮಾಡೋಕೆ ಬರಬೇಕು, ಮತ್ತೆ ಔಟ್ಪುಟ್ನ ಫೈನ್ ಆಗಿ ಟ್ಯೂನ್ ಮಾಡೋಕ್ಕೂ ಬರಬೇಕು. ಇದೆಲ್ಲ ಮಾಡ್ಬೇಕಂದ್ರೆ ನಮ್ಮ ಇಂಡಿಯಾದಲ್ಲಿ ಆ ಎಕ್ಸ್ಪೀರಿಯನ್ಸ್ ಇದೆ, ನಮ್ಮ ಇಂಡಿಯನ್ IT ಸೆಕ್ಟರ್ ಅದಕ್ಕೆ ಕರೆಕ್ಟ್ ಇದೆ ಅಂತ ಇವ್ರದ್ದು ವಾದ. ಬಟ್ ನನಗೇನು ಅನ್ಸುತ್ತೆ ಅಂದ್ರೆ ಹೌದು, ಕೆಲವೊಂದು IT ಸೆಕ್ಟರ್ಗೆ ಇದರಿಂದ ಬೆನಿಫಿಟ್ ಆಗ್ಬೋದು, ಬಟ್ ಎಲ್ಲ ಸ್ಟಾಕ್ಸ್ಗಳಿಗೂ ಬೆನಿಫಿಟ್ ಆಗಲ್ಲ. IT ಸೆಕ್ಟರ್ ಗ್ರೋ ಆಗ್ತಾ ಇದೆ ಅಂತ ಎಲ್ಲ ಸ್ಟಾಕ್ಸ್ಗಳು ಗ್ರೋ ಆಗಲ್ಲ. ಹಾಗಿದ್ರೆ ನಿಜವಾಗ್ಲೂ ಯಾವ ಸ್ಟಾಕ್ಸಿಗೆ ಇದರಿಂದ ಬೆನಿಫಿಟ್ ಆಗ್ಬೋದು ಅಥವಾ ಯಾವ ಸ್ಟಾಕ್ಸಿಗೆ ಇದರಿಂದ ಥ್ರೆಟ್ ಬರ್ಬೋದು? ಇವಾಗ ಬಿಗ್ಗೆಸ್ಟ್ ಕ್ವಶನ್ ಅಂದ್ರೆ ನಿಜವಾಗ್ಲೂ ಎಲ್ಲ IT ಕಂಪ್ನಿಗಳು ಸೇಮ್ ರಿಸ್ಕ್ ಅಲ್ಲಿದಾವ? ಯಾಕೆ ಮಾರ್ಕೆಟು ಎಲ್ಲ IT ಕಂಪ್ನಿಗಳನ್ನು ಸೆಲ್ ಮಾಡ್ತಾ ಇದೆ? ನಿಜ ಹೇಳ್ಬೇಕಂದ್ರೆ ಹೌದು, ರಿಸ್ಕ್ ಇದೆ, ಸ್ವಲ್ಪ ಚೇಂಜ್ ಆಗ್ತಾ ಇದೆ, ಅದನ್ನ ನಾವು ಅಕ್ಸೆಪ್ಟ್ ಮಾಡಲೇಬೇಕು. ಬಟ್ ಚೇಂಜ್ನು ನಾವು ನೋಡ್ಬೇಕಲ್ವಾ? ಯಾವ್ಯಾವ ಕಂಪ್ನಿಗಳು ಚೇಂಜ್ ಆಗ್ತಾ ಇದಾವೆ, ಯಾವ್ಯಾವ ಕಂಪ್ನಿಗಳು ಹಂಗೆ ಇದಾವೆ, ಎಲ್ಲ ಕೂಡ ವಾಚ್ ಮಾಡಬೇಕು. ಎಕ್ಸಾಂಪಲ್ಗೆ TCS ತನ್ನ AI ರಿಲೇಟೆಡ್ ರೆವಿನ್ಯೂನ ಅಗ್ರೆಸಿವ್ಲಿ ಗ್ರೋ ಮಾಡ್ತಾ ಇದೆ, AI ಬಗ್ಗೆ ತುಂಬಾ ಫೋಕಸ್ ಮಾಡ್ತಾ ಇದೆ. ಅದೇ ರೀತಿ ಇನ್ಫೋಸಿಸ್ ಕೂಡ AI ಫಸ್ಟ್ ಸ್ಟ್ರಾಟಜಿ ಬಗ್ಗೆ ಜಾಸ್ತಿ ಮಾತಾಡ್ತಾ ಇದೆ. ಅದೇ ರೀತಿ HCL ಟೆಕ್ ಕೂಡ ಹೇಳ್ತಾ ಇದೆ AI ಸರ್ವಿಸು ಫ್ಯೂಚರ್ ಗ್ರೋತ್ ಡ್ರೈವರ್ ಆಗ್ಬೋದು, ಇದರಿಂದ ನಮಗೆ ಹೊಸ ರೆವೆನ್ಯೂ ಬರ್ಬೋದು ಅಂತ. ಅಂದ್ರೆ ಕೆಲವೊಂದು ಸ್ಮಾರ್ಟ್ ಕಂಪ್ನಿಗಳು ಮುಂಚೆ ಮ್ಯಾನ್ ಪವರ್ ಪ್ರೊವೈಡ್ ಮಾಡೋ ಕಂಪ್ನಿಗಳಾಗಿದ್ವು, ಇವಾಗ ಏನಾಗಿ ಚೇಂಜ್ ಆಗ್ತಾ ಇದಾವೆ AI ಇಂಪ್ಲಿಮೆಂಟೇಷನ್ ಪಾರ್ಟ್ನರ್ ಆಗಿ. ಆನೆಸ್ಟ್ಲಿ ಫ್ಯೂಚರಲ್ಲಿ ಇದೇ ಬಿಗ್ ಆಪರ್ಚುನಿಟಿನ ಕ್ರಿಯೇಟ್ ಮಾಡ್ಬೋದು. ಯಾಕಂದ್ರೆ AI ಯಾರು ಬೇಕಿದ್ರು ಬಿಲ್ಡ್ ಮಾಡ್ಬೋದು, ಬಟ್ ಇಂಪ್ಲಿಮೆಂಟ್ ಮಾಡೋದಿದೆಯಲ್ಲ ಅದು ಭಾರಿ ಕಷ್ಟ. ಈಗ ಯಾವುದೋ ಯುರೋಪ್ ಕಂಟ್ರಿಗಳಲ್ಲಿ ಒಂದು ಬ್ಯಾಂಕ್ ಇದೆ ಅನ್ಕೊಳ್ಳಿ, ಬ್ಯಾಂಕಲ್ಲಿ ಲಾಟ್ ಆಫ್ ಟ್ರಾನ್ಸಾಕ್ಷನ್ ನಡೆಯುತ್ತೆ, ಡೈಲಿ ಕೋಟ್ಯಾಂತರ ರೂಪಾಯಿ ವ್ಯವಹಾರ ನಡೆಯುತ್ತೆ. ಈಗ ನೀವು ಅಲ್ಲಿ ಏನಾದರೂ ಒಂದೇ ಒಂದು ಚೂರು ಹೆಚ್ಚು ಕಡಿಮೆ ಮಾಡಿಬಿಟ್ರೆ ಏನಾಗುತ್ತೆ? ಎಂಟೈರ್ ಡೇಟಾ ಹಾಳಾಗ್ಬಿಡುತ್ತೆ, ತುಂಬ ಜನದ್ದು ದುಡ್ಡು ಮತ್ತೆ ಟ್ರಾನ್ಸಾಕ್ಷನ್ ಹೆಚ್ಚು ಕಡಿಮೆ ಆಗ್ಬಿಡುತ್ತೆ. ಅದೇ ರೀತಿ ಅಮೆರಿಕದಲ್ಲಿ ಯಾವುದೋ ದೊಡ್ಡ ಇನ್ಶೂರೆನ್ಸ್ ಕಂಪ್ನಿ ಇದೆ, ಮತ್ತೆ ದೊಡ್ಡ ರಿಟೇಲ್ ಚೈನ್ ಕಂಪ್ನಿ ಇದೆ. ಈ ಎಲ್ಲಾ ಕಂಪ್ನಿಗಳಿಗೆ ಮುಂಚೆಯಿಂದನೂ ನಮ್ಮ ಇಂಡಿಯನ್ ಕಂಪ್ನಿಗಳು ಸರ್ವಿಸ್ ಕೊಡ್ತಾ ಬಂದಿದ್ದಾರೆ. ಇವಾಗ ಈ ಎಲ್ಲಾ ಕಂಪ್ನಿಗಳು AI ಯೂಸ್ ಮಾಡ್ಕೊಂಡ್ರು ಕೂಡ ಅದನ್ನ ಇಂಟಿಗ್ರೇಟ್ ಮಾಡಕ್ಕೆ, ಮತ್ತೆ ಸೈಬರ್ ಸೆಕ್ಯೂರಿಟಿ ನೋಡ್ಕೊಳಕ್ಕೆ, ಮತ್ತೆ ಇದನ್ನ ಎಂಟರ್ಪ್ರೈಸ್ ಲೆವೆಲ್ ಅಲ್ಲಿ ಸ್ಕೇಲ್ ಮಾಡಕ್ಕೆ ನಮ್ಮ ಇಂಡಿಯನ್ ಕಂಪ್ನಿಗಳು ಬೇಕೇ ಬೇಕು. ಯಾಕಂದ್ರೆ ಇಂಡಿಯನ್ ಕಂಪ್ನಿಗಳಿಗೆ ಈ ಎಂಟರ್ಪ್ರೈಸ್ ಲೆವೆಲ್ ಅಲ್ಲಿ ಕೆಲಸ ಮಾಡಿ 20 ರಿಂದ 30 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ನನ್ಗನ್ಸೋದೇನಂದ್ರೆ AI ಈ ಟೆಕ್ ಇಂಡಸ್ಟ್ರಿನ ಕಂಪ್ಲೀಟ್ಲಿ ಡಿಸ್ಟ್ರಾಯ್ ಮಾಡಲ್ಲ. ಈಗ ಈ ಟೆಕ್ ಇಂಡಸ್ಟ್ರಿ 20 ವರ್ಷದಿಂದ ಏನ್ ಮಾಡ್ಕೊಂಡ್ ಬಂದಿತ್ತಲ್ಲ, ಅದರಿಂದ ಹೊಸ ದಾರಿ ಹುಡ್ಕೊಳುತ್ತೆ, ಹೊಸದಾಗಿ ಎವಾಲ್ವ್ ಆಗುತ್ತೆ. ಮತ್ತೆ ಇದರಿಂದ ಎಷ್ಟೋ ಜಾಬ್ಗಳು ಡಿಸಪಿಯರ್ ಆಗ್ಬೋದು, ತುಂಬಾ ಜನ ಕೆಲಸ ಕಳ್ಕೊಬಹುದು. ಆದ್ರೆ ಯಾವ ಜಾಬ್ ಸರ್ವೈವ್ ಆಗುತ್ತೆ ಅಂತ ತಿಳ್ಕೊಳೋದು ತುಂಬಾ ಮುಖ್ಯ. ಯಾಕಂದ್ರೆ ಮುಂಚೆ ಇಂಡಿಯನ್ IT ಕಂಪ್ನಿಗಳು ಒಂಥರ ಹೈರಿಂಗ್ ಮಿಷಿನ್ ಆಗಿದ್ವು, ಯಾರು ಬಂದ್ರು ಕೂಡ ಕರ್ಕೊಂಡವ್ರು ಬನ್ನಿ ಅಂತ. ಬಟ್ ಇವಾಗ ಆತರ ಮಾಡಕ್ಕಾಗಲ್ಲ, ಯಾಕಂದ್ರೆ ಇವಾಗ ಬೇಸಿಕ್ ಕೋಡಿಂಗ್ ನ, ಮ್ಯಾನ್ಯುವಲ್ ಟೆಸ್ಟಿಂಗ್ ನ ಇದೆಲ್ಲ ಆಟೋಮೇಟ್ ಮಾಡ್ಬಿಡುತ್ತೆ AI. ಇದಕ್ಕೋಸ್ಕರ ಯಾರು ಎಂಪ್ಲಾಯ್ಸ್ಗಳು ಬೇಕಾಗಲ್ಲ. ಮತ್ತೆ ಏನಕ್ಕೆ ಬೇಕಾಗ್ತಾರೆ? ಯಾವ ಇಂಜಿನಿಯರ್ಗೆ AI ನ ಎಲ್ಲಿ ಯೂಸ್ ಮಾಡ್ಬೇಕಂತ ಗೊತ್ತಿದೆ, ಮತ್ತೆ ಎಂಟರ್ಪ್ರೈಸ್ ಲೆವೆಲ್ ಅಲ್ಲಿ ಯಾವ ರೀತಿ ಗೇಮ್ ಮಾಡ್ಬೇಕಂತ ಗೊತ್ತಿದೆ. ಇವನು ಕಸ್ಟಮರ್ ಹತ್ರ ಹೆಂಗ್ ಮಾತಾಡ್ತಾನೆ, ಅವ್ರ ಪ್ರಾಬ್ಲಮ್ ನ ಹೆಂಗ್ ಸಾಲ್ವ್ ಮಾಡ್ತಾನೆ, ಯಾವ ರೀತಿ ಪ್ರಾಜೆಕ್ಟ್ ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾನೆ, ಇದೆಲ್ಲ ಮುಖ್ಯ ಆಗುತ್ತೆ. ಇಂಥರ ಕೆಲಸ ಇನ್ನೂ ಜಾಸ್ತಿ ಆಗುತ್ತೆ, ಇವ್ರಿಗೆ ಫ್ಯೂಚರ್ ಅಲ್ಲಿ ಡಿಮ್ಯಾಂಡ್ ಬರುತ್ತೆ. ಮತ್ತೆ ಇದೇ ಪ್ಲೇಸ್ ಅಲ್ಲಿ ನಮ್ಮ ಇಂಡಿಯಾಗೆ ಆಪರ್ಚುನಿಟಿ ಕೂಡ ಇದೆ. ಇದೊಂಥರ ರಿಸ್ಕ್, ಎಷ್ಟೋ ಜನ ಕೆಲಸ ಕಳ್ಕೊಂತಾರೆ ಅನ್ನೋದು. ಇದೇ ರೀತಿ ಇನ್ನೊಂದು ಆಂಗಲ್ ಅಲ್ಲಿ ಯೋಚನೆ ಮಾಡಿದ್ರೆ ಇದೊಂಥರ ಆಪರ್ಚುನಿಟಿ ಕೂಡ. ಈ ಆಂಗಲ್ ಅಲ್ಲಿ ತುಂಬಾ ಜನ ಯೋಚನೆ ಮಾಡೇ ಇಲ್ಲ. ಯಾಕಂದ್ರೆ ನಮ್ಮ ಇಂಡಿಯಾನ ಇಷ್ಟು ದಿವಸ ಜಗತ್ತಿನ ದೊಡ್ಡ ಕಂಪ್ನಿಗಳು ಯಾಕೆ ಇಷ್ಟಪಡ್ತಿದ್ವು ಅಂದ್ರೆ ಚೀಪ್ ಮ್ಯಾನ್ ಪವರ್ ಸಿಗುತ್ತೆ ಅಂತ, ಕಮ್ಮಿ ರೇಟಿಗೆ ಎಂಪ್ಲಾಯ್ ಸಿಗ್ತಾರೆ ಅಂತ. ಬಟ್ ಇವಾಗ ಆ ಚೀಪ್ ಅನ್ನೋ ಒಂದು ವರ್ಡ್ ನ AI ರಿಪ್ಲೇಸ್ ಮಾಡ್ತಾ ಇದೆ. ಬಟ್ ಎಂಡ್ ಆಫ್ ದ ಡೇ ಅವ್ರ ಕೆಲಸ ಮಾಡಿಸ್ಕೊಳಕ್ಕೆ ಯಾರಾದ್ರೂ ಬೇಕೇ ಬೇಕಾ? ಅವ್ರ ಕೆಲಸ ಮಾಡಿಸ್ಕೊಳ್ಳೇ ಬೇಕಾ? AI ಯೂಸ್ ಮಾಡಿದ್ರು ಕೂಡ ಅದನ್ನ ಯಾರನ್ನ ಇಂಪ್ಲಿಮೆಂಟ್ ಮಾಡಕ್ಕೆ ಅದಕ್ಕೆ ಕೆಲಸ ಮಾಡಿಸ್ಕೊಳ್ಳೇಬೇಕಾ? ಅದಕ್ಕೇನೆ ಇಂಡಿಯಾದಲ್ಲಿ ಇವಾಗ ಹೊಸ ಟ್ರೆಂಡ್ ಸ್ಟಾರ್ಟ್ ಆಗ್ತಾ ಇದೆ. ಅದ ಹೆಸರೇ GCC ಅಂತ. GCC ಅಂದ್ರೆ ಗ್ಲೋಬಲ್ ಕೆಪಬಿಲಿಟಿ ಸೆಂಟರ್ಸ್ ಅಂತ. ಮುಂಚೆ ಏನಾಗ್ತಾ ಇತ್ತು, ಗ್ಲೋಬಲ್ ಕಂಪ್ನಿಗಳಾಗಿರೋ ವಾಲ್ಮಾರ್ಟ್ ಇರ್ಬೋದು, JP Morgan ಇರ್ಬೋದು, HSBC ಇರ್ಬೋದು, ಟಾರ್ಗೆಟ್ ಇರ್ಬೋದು, ಟೆಸ್ಕೋ ಇರ್ಬೋದು, ಈ ತರ ದೊಡ್ಡ ಗ್ಲೋಬಲ್ ಕಂಪ್ನಿಗಳು ಇವರ ಸಾಫ್ಟ್ವೇರ್ ನ ಬಿಲ್ಡ್ ಮಾಡಕ್ಕೆ, ಡೆವಲಪ್ ಮಾಡಕ್ಕೆ ನಮ್ಮ ಇಂಡಿಯಾದ TCS, ಇನ್ಫೋಸಿಸ್, HCL ಟೆಕ್ಕಿಗೆ ಔಟ್ಸೋರ್ಸ್ ಮಾಡೋರು. ಅಂದ್ರೆ ನಮ್ಮ ಸಾಫ್ಟ್ವೇರ್ ನ ನೀವು ಬಿಲ್ಡ್ ಮಾಡಿ ಬ್ಯಾಕ್ ಎಂಡ್ ಅಲ್ಲಿ ನೋಡ್ಕೊಳ್ಳಿ, ಮ್ಯಾನ್ಯುವಲ್ ಟೆಸ್ಟಿಂಗ್ ಮಾಡಿ, ಏನಾದ್ರು ಪ್ರಾಬ್ಲಮ್ ಬಂದ್ರೆ ನೋಡ್ಕೊಳ್ಳಿ ಅಂತ ಕಂಪ್ಲೀಟ್ಲಿ ಇವ್ರ ತಲೆ ಮೇಲೆ ಹಾಕ್ಬಿಡೋರು, ಇವ್ರಿಗೊಂದು ಪ್ರಾಜೆಕ್ಟ್ ಪ್ರೈಸ್ ನ ಪೇ ಮಾಡೋರು. ಇವಾಗ ಈ ಕಂಪ್ನಿಗಳು ಏನ್ ಮಾಡ್ತಾ ಇದಾವೆ ಅಂದ್ರೆ ಅವ್ರಿಗೂ ಗೊತ್ತಿದೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಟೆಕ್ನಾಲಜಿ ಎಷ್ಟು ಮುಖ್ಯ, ಟೆಕ್ನಾಲಜಿ ನಮ್ಮ ಕೈಲೇ ಇರಬೇಕು ಅಂತ ಅವರೇ ಇಂಡಿಯಾದಲ್ಲಿ ಬಂದ್ಬಿಟ್ಟು ಕಂಪ್ನಿಗಳನ್ನ ಓಪನ್ ಮಾಡ್ತಾ ಇದ್ದಾರೆ, ಆಫೀಸ್ಗಳನ್ನ ಓಪನ್ ಮಾಡ್ತಾ ಇದ್ದಾರೆ ಟೆಕ್ನಾಲಜಿಗೋಸ್ಕರ. ಯಾಕಂದ್ರೆ ಇಂಡಿಯಾದಲ್ಲಿ ಒಳ್ಳೊಳ್ಳೆ ಸಾಫ್ಟ್ವೇರ್ ಇಂಜಿನಿಯರ್ಸ್ಗಳಿದ್ದಾರೆ. ಇವ್ರನ್ನ ನಾವು ಡೈರೆಕ್ಟ್ಲಿ TCS, ಇನ್ಫೋಸಿಸ್ ತಗೊಳೋದಕ್ಕಿಂತ ನಾವು ಡೈರೆಕ್ಟ್ ಆಗಿ ತಗೊಂಡ್ಬಿಟ್ರೆ ನಮ್ಗೆ ಹೆಲ್ಪ್ ಆಗುತ್ತೆ, ನಾವೇ ಬಿಲ್ಡ್ ಮಾಡ್ಬೋದು ಅಂತ ಇವ್ರು ಇಂಡಿಯಾದಲ್ಲಿ ಗ್ರೋ ಮಾಡ್ತಾ ಇದ್ದಾರೆ. ಇವನ್ ಡೇಟಾ ಕೂಡ ಅದೇ ಹೇಳ್ತಾ ಇದೆ, ಇಂಡಿಯಾದಲ್ಲಿ GCC ರ್ಯಾಪಿಡ್ಲಿ ಗ್ರೋ ಆಗ್ತಾ ಇದೆ. ನೀವು ಬೆಂಗಳೂರಲ್ಲೇ ನೋಡಿರ್ಬೋದು, ಎಕ್ಸಾಂಪಲ್ಗೆ ವಾಲ್ಮಾರ್ಟ್ ಗ್ಲೋಬಲ್ ಟೆಕ್ ಬೆಂಗಳೂರು, ಮತ್ತೆ ಗೋಲ್ಡ್ಮ್ಯಾನ್ ಸ್ಯಾಕ್ಸ್ ಇಂಡಿಯಾ, JP
JP Morgan ಟೆಕ್ ಸೆಂಟರು, ಮರ್ಸಿಡೀಸ್ ಬೆಂಜ್ R&D ಇಂಡಿಯಾ, ಟಾರ್ಗೆಟ್ ಇಂಡಿಯಾ, ಈ ಥರ ದೊಡ್ಡ ದೊಡ್ಡ ಕಂಪ್ನಿಗಳು ಇಂಡಿಯಾಗೆ ಎಂಟ್ರಿ ಆಗ್ತಾ ಇದ್ದಾರೆ ಇವ್ರದ್ದು R&Dನ ಇಂಡಿಯಾದಲ್ಲಿ ಮಾಡೋಕ್ಕೆ. ಮುಂಚೆ ಇವರೆಲ್ಲರೂ ಇವ್ರದ್ದು ಮೇನ್ ವರ್ಕ್ ಏನಿರುತ್ತೆ, ಮೇನ್ ಬಿಸ್ನೆಸ್ ಏನಿರುತ್ತೆ ಅಲ್ಲಿ ಮಾತ್ರ ಫೋಕಸ್ ಮಾಡೋರು. ಇವರು ಈ ಥರ ಟೆಕ್ನಾಲಜಿ ಕಡೆ ತಲೆ ಕೆಡಿಸ್ಕೊಂತಿರಲಿಲ್ಲ, ಟೆಕ್ನಾಲಜಿನ ಔಟ್ಸೋರ್ಸ್ ಮಾಡ್ಬಿಡೋರು. ಔಟ್ಸೋರ್ಸ್ ಅಂದರೆ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ, ನೀವು ಮದುವೆ ಮಾಡಿಸ್ಬೇಕಾದ್ರೆ ಕ್ಯಾಟ್ರಿಂಗ್ ಹೇಳ್ಬಿಡ್ತೀರಲ್ಲ, ಕ್ಯಾಟ್ರಿಂಗಲ್ಲಿ ಏನು ಮಾಡ್ತೀರಾ, ಪರ್ ಊಟಕ್ಕೆ ಎಷ್ಟು ಅಂತ ಹೇಳ್ಬಿಡ್ತೀರಲ್ಲ, ಅದೇ ರೀತಿ ಇವಾಗ ಇವರೆಲ್ಲ ಏನು ಥಿಂಕ್ ಮಾಡ್ತಿದ್ದಾರೆ, ಮಿಡಲ್ ಮ್ಯಾನ್ ಆಗಿರೋ TCS, ಇನ್ಫೋಸಿಸ್ಗೆ ಯಾಕೆ ನಾನು ದುಡ್ಡು ಕೊಡಬೇಕು, ಡೈರೆಕ್ಟಾಗಿ ನಾನೇ ಏರ್ ಮಾಡ್ತೀನಿ, ನಾನೇ ಎಲ್ಲ ಮಾಡ್ಕೊತೀನಿ ಅಂತ ಇವ್ರು ಯೋಚನೆ ಮಾಡ್ತಿದ್ದಾರೆ. ಇದರಿಂದ IT ಕಂಪ್ನಿಗಳಿಗೆ ಬೆನಿಫಿಟ್ಟು ಆಗ್ಬೋದು, ಪ್ರಾಬ್ಲಮ್ಮು ಆಗ್ಬೋದು. ಯಾಕಂದರೆ ನಾಳೆ ಒಂದು ದಿವಸ ಇವ್ರಿಗೆ ಇಂಜಿನಿಯರ್ಗಳು ಸಿಗ್ದಂಗೆ ಆಗ್ಬೋದು. ಎಲ್ಲನೂ ಈ ಗ್ಲೋಬಲ್ ಕಂಪ್ನಿಗಳೇ ತಗೊಂಡಾಗ ಯಾರು ಕೂಡ ಇನ್ಫೋಸಿಸ್ TCS ಅಲ್ಲಿ ಕೆಲಸ ಮಾಡೋಕ್ಕೆ ಇಷ್ಟಪಡಲ್ಲ. ಎಲ್ಲರೂ ಡೈರೆಕ್ಟಾಗೆ ಈ ಥರ ಗ್ಲೋಬಲ್ ಕಂಪ್ನಿನಲ್ಲೇ ಕೆಲಸ ಮಾಡೋಕ್ಕೆ ಇಷ್ಟಪಡ್ತಾರೆ. ಅದಲ್ದಲೆ ಇದು ಇನ್ನೊಂದೇನು ತೋರಿಸ್ತಾ ಇದೆ ಅಂದರೆ, ಎಲ್ಲನೂ ಏನೇ ಮಾಡೋಕ್ಕಾಗಲ್ಲ, ಸ್ಟಿಲ್ ಹ್ಯೂಮನ್ ಬೇಕಾಗುತ್ತೆ ಅಂತ ತೋರಿಸ್ತಾ ಇದೆ. ಬಿಕಾಸ್ GCC ಗ್ರೋ ಆಗ್ತಾ ಇದೆ ಇಂಡಿಯಾದಲ್ಲಿ. ಬಟ್ ಇನ್ನೊಂದು ಏನಂದರೆ, ಹೌದು ಒಂದೊಂದು ಕಂಪ್ನಿಗಳು ಇಂಡಿಯಾದಲ್ಲಿ ಬರ್ತಾ ಇದ್ದಾವೆ, GCC ಬರ್ತಾ ಇದೆ, ಬಟ್ ಎಲ್ಲ ಕಂಪ್ನಿಗಳು ಇಂಡಿಯಾದಲ್ಲಿ ಬಂದು ಈ ಥರ ಬೇರೆ ದೇಶದಲ್ಲಿ ಹೋಗ್ಬಿಟ್ಟು ಮಾಡೋಕ್ಕಾಗಲ್ಲ. ಬಿಕಾಸ್ ರೂಲ್ಸು ರೆಗ್ಯುಲೇಷನ್ ಚೇಂಜ್ ಇರುತ್ತೆ, ಇಲ್ಲಿನ ರೂಲ್ಸು ರೆಗ್ಯುಲೇಷನ್ ಫಾಲೋ ಮಾಡಬೇಕಾಗಿರುತ್ತೆ. US ಅಲ್ಲಿರೋ ಕಂಪ್ನಿ ಬಂದ್ಬಿಟ್ಟು ಇಂಡಿಯಾದಲ್ಲಿ ಕೆಲಸ ಮಾಡಬೇಕಂದ್ರೆ ಇಲ್ಲಿರೋ ಇಂಜಿನಿಯರ್ಗಳನ್ನ ಇಟ್ಕೊಂಡು ಕೆಲಸ ಮಾಡಬೇಕಂದ್ರೆ ಲೇಬರ್ ಲಾ ಇರುತ್ತೆ, ಲೇಬರ್ ನೋಡಬೇಕಾಗಿರುತ್ತೆ, ಪ್ರತಿ ಒಂದು ತಲೆನೋವು. ಅದಕ್ಕೆ ಎಲ್ಲ ಕಂಪ್ನಿಗಳು ಕೂಡ ಈ ಥರ ರಿಸ್ಕ್ ತಗೊಳಕ್ಕೆ ಹೋಗಲ್ಲ. ದೊಡ್ಡ ದೊಡ್ಡ ಕಂಪ್ನಿಗಳು ತಗೊಳ್ಬೋದು ಆ ಥರ. ಸ್ಟಿಲ್ ಅವ್ರಿಗೂ ಕೂಡ ಇನ್ಫೋಸಿಸ್ TCS ಎಲ್ಲ ಬೇಕಾಗೇ ಇರುತ್ತೆ. ಈ ಇಂಡಿಯನ್ IT ಕಂಪ್ನಿಗಳಿಗೆ ಇದರಿಂದ ಬೆನಿಫಿಟೂ ಇದೆ, ರಿಸ್ಕೂ ಇದೆ. ಬಟ್ ಇನ್ನೊಂದು, ಇಂಡಿಯನ್ IT ಕಂಪ್ನಿಗಳು ಅಕ್ಸೆಪ್ಟ್ ಮಾಡಲೇಬೇಕು. ಹಿಂದ್ಗಡೆ ಥರ ಓಲ್ಡ್ ಮಾಡಲ್ ಥರ ನಾನು ಸುಮ್ಮನೆ ಏನೋ ಮಾಸ್ ಹೈರಿಂಗ್ ಮಾಡಿಬಿಟ್ಟು ಬೆಂಚಲ್ಲಿ ಕೂರಿಸಿ ಬಿಸ್ನೆಸ್ ತರ್ತೀನಿ ಅಂದರೆ ಇವಾಗ ಆಗಲ್ಲ. ಇವಾಗ ಕಂಪ್ಲೀಟ್ಲಿ ಬಿಸ್ನೆಸ್ ಮಾಡೆಲ್ ಚೇಂಜ್ ಆಗಿದೆ. ಇವಾಗ ಹೈ ವ್ಯಾಲ್ಯೂ AI IT ಸರ್ವಿಸ್ ಇಂದಾನೇ ದುಡ್ಡು ಮಾಡ್ಬೋದು. ನಾರ್ಮಲ್ ಆಗಿ ಸಿಂಪಲ್ ಆಗಿ IT ಸರ್ವಿಸ್ ಇಂದ ದುಡ್ಡು ಮಾಡೋಕ್ಕಾಗಲ್ಲ. ಬಿಕಾಸ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಅನ್ನೋದು ಒಂದು ಕಮೋಡಿಟಿ ಆಗಿಬಿಟ್ಟಿದೆ. ಈಗ ಏನಾದರೂ ಒಂದು ಹೊಸ ಪ್ರಾಡಕ್ಟ್ನ ತಂದೇನೆ ಇವರು ಅಲ್ಲಿ ಕಸ್ಟಮರಿಗೆ ಸೆಲ್ ಮಾಡೋಕ್ಕಾಗತ್ತೆ, ಇಲ್ಲಾಂದರೆ ಕಸ್ಟಮರ್ ಇವ್ರ ಹತ್ರ ಯಾವುದೇ ರೀತಿ ಹೊಸ ಪ್ರಾಜೆಕ್ಟ್ ಕೊಡಲ್ಲ. ಅದಕ್ಕೇನೆ ಆಸ್ ಅ ಇನ್ವೆಸ್ಟರ್ ಆಗಿ IT ಇಂಡಸ್ಟ್ರಿ ಅಂದ ತಕ್ಷಣ ಎಲ್ಲ IT ಸ್ಟಾಕ್ಸಲ್ಲಿ ಹೋಗಿ ಬೈ ಮಾಡೋದಲ್ಲ, ಎಲ್ಲ IT ಸ್ಟಾಕ್ಸಲ್ಲಿ ಹೋಗಿ ಇನ್ವೆಸ್ಟ್ ಮಾಡೋದಲ್ಲ. ನಾವು ನೀಟಾಗಿ ವಾಚ್ ಮಾಡಬೇಕು, ಯಾರು ಎವಾಲ್ವ್ ಆಗ್ತಿದ್ದಾರೆ, ಯಾರು ಚೇಂಜ್ ಆಗ್ತಿದ್ದಾರೆ ಅಂತ. ಇಲ್ಲಿ ಎಲ್ಲರಿಗೂ ಬೆನಿಫಿಟ್ ಸಿಗಲ್ಲ. ಯಾರ ಹತ್ರ ದುಡ್ಡಿದೆ, ಯಾರ ಹತ್ರ ಕ್ಯಾಶ್ ಇದೆ, $1 ಬಿಲಿಯನ್ ಗಟ್ಟಲೆ ಕ್ಯಾಶ್ ಇದೆ, ಅವ್ರೇನು ಮಾಡ್ಬೋದು, ಅವರು AI ಮೇಲೆ ಸ್ಪೆಂಡ್ ಮಾಡ್ಬೋದು, ಬೇರೆ ದೊಡ್ಡ ದೊಡ್ಡ ಕಂಪ್ನಿಗಳ ಜೊತೆ ಜಾಯಿಂಟ್ ವೆಂಚರ್ ಮಾಡ್ಬೋದು, ಜಾಯಿಂಟ್ ವೆಂಚರ್ ಮಾಡಿ ಬಿಸ್ನೆಸ್ ಮಾಡ್ಬೋದು. ಈ ಥರ ಯಾರು ನಿಜವಾಗ್ಲೂ AI ಯುಗದಲ್ಲಿ ಎವಾಲ್ವ್ ಆಗ್ತಿದ್ದಾರೋ ಅಂಥವ್ರಿಗೆ ಮಾತ್ರ ಅಪರ್ಚುನಿಟಿ ಇದೆ. ಯಾವಾಗಲೂ ಚೀಪ್ ಅಂದ ತಕ್ಷಣ ಓಡೋಗಿ ಇನ್ವೆಸ್ಟ್ ಮಾಡೋದಲ್ಲ, ಅದು ಪೂರ್ತಿ ಚೀಪಾಗಿ ಹೋಗ್ಬಿಡುತ್ತೆ. ಜೆಟ್ ಏರ್ವೇಸು ಅವಾಗಲೂ ಚೀಪ್ ಆಗಿತ್ತು, ಐಡಿಯಾ ಯಾವಾಗಲೂ ಚೀಪ್ ಆಗಿದೆ, ಈಗಲೂ ಚೀಪ್ ಆಗಿದೆ. ಚೀಪ್ ಯಾಕಿದೆ, ಬಿಸ್ನೆಸ್ ಮಾಡಲ್ಲೇ ಕೆಟ್ಟೋಗಿದೆ, ಅದಕ್ಕೆ ಚೀಪ್ ಇದೆ. ಹಂಗಂತ ಚೀಪ್ ಅಂತ ತಗೊಂಡೋಗಿ ಎಲ್ಲಾನು ಇನ್ವೆಸ್ಟ್ ಮಾಡೋದಲ್ಲ. ಅರ್ಥ ಮಾಡ್ಕೊಬೇಕು ಫ್ಯೂಚರಲ್ಲಿ ಯಾರು ಗ್ರೋ ಆಗ್ತಾರೆ, ಯಾರು ಎವಾಲ್ವ್ ಆಗ್ತಾರೆ ಅಂತ. ಬಟ್ ಏನಂದ್ರೆ ಇವಾಗ ಹಳೆ ಸಿಸ್ಟಮ್ ವರ್ಕ್ ಆಗಲ್ಲ. ಮುಂಚೆ ಥರ ವಿಪ್ರೋದಲ್ಲಿ 10,000 ಹಾಕಿದ್ರೆ 700 ಕೋಟಿ ಆಗ್ತಿತ್ತು, ಸುಮ್ಮನೆ ಹಾಕ್ಬಿಟ್ಟಿದ್ರೆ ಅಷ್ಟಾಗ್ತಿತ್ತು, ಇನ್ಫೋಸಿಸಲ್ಲಿ ಅಷ್ಟಾಗ್ತಿತ್ತು. ಈ ಥರ ಇವಾಗ ವರ್ಕ್ ಆಗಲ್ಲ. ಯಾಕಂದರೆ ಇವಾಗ AI ಯುಗ ಅಲ್ವಾ. AI ಬಿಸ್ನೆಸ್ ಮಾಡಲ್ನ 3 ವರ್ಷಕ್ಕೆ 4 ವರ್ಷಕ್ಕೆ ಒಂದ್ಸಲ ಚೇಂಜ್ ಮಾಡಕ್ಕೆ ಬಿಡುತ್ತೆ. ಬಿಸ್ನೆಸ್ ಮಾಡೆಲ್ನ ಉಲ್ಟಾ ಸೀದಾ ಮಾಡಿಬಿಡುತ್ತೆ. ಇವಾಗ ಬೈ ನಾವು ಫರ್ಗೆಟ್ ಇಟ್ ಅನ್ನಕ್ಕೆ ಬರಲ್ಲ. ನೀವು ಅವಾಗವಾಗ ಆ ಬಿಸ್ನೆಸ್ ಮಾಡೆಲ್ ಅರ್ಥ ಮಾಡ್ಕೊತಿರ್ಬೇಕು. ನೀವು ಅವಾಗವಾಗ ಇಂಡಿವಿಜುವಲ್ ಸ್ಟಾಕ್ಸಲ್ಲಿ ಚೆಕ್ ಮಾಡ್ತಾ ಇರಬೇಕು, ಏನು ಚೇಂಜ್ ಆಗ್ತಾ ಇದೆ, ಎತ್ತಾಗ್ತಾ ಇದೆ ಅಂತ. ಇಲ್ಲ ಅಂದರೆ ನೀವು ಸ್ಟಿಲ್ ಅದೇ ಟ್ರ್ಯಾಪಲ್ಲಿ ಸಿಗಾಕೊಬೇಕಾಗತ್ತೆ. ನೀವು ರೀಶಫಲ್ ಮಾಡ್ತಾ ಇರಬೇಕು ಪೋರ್ಟ್ಫೋಲಿಯೋನ. ನಮ್ಮ ಇಂಡಿಯಾಗೆ ಈ AI ಇಂದ ಆಪರ್ಚುನಿಟಿನೂ ಇದೆ, ಥ್ರೆಟ್ಟೂ ಇದೆ. ಅದನ್ನು ಯಾವ ರೀತಿ ನಮ್ಮ ಇಂಡಿಯಾ ಹ್ಯಾಂಡ್ಲ್ ಮಾಡುತ್ತೆ ಅನ್ನೋದನ್ನೇ ಕಾಯ್ದು ನೋಡಬೇಕು. ನಿಮ್ಗೆ ಇದ್ರ ಬಗ್ಗೆ ಏನು ಅನ್ಸುತ್ತೆ ಕೆಳಗಡೆ ಕಾಮೆಂಟ್ ಮಾಡಿ. ಮತ್ತು ನಿಮ್ಗೆ ಏನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಹೆಲ್ಪ್ ಬೇಕಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಫಾರ್ಮ್ ಇದೆ. ಆ ಗೂಗಲ್ ಫಾರ್ಮಲ್ಲಿ ನೀವು ನಿಮ್ಮ ಡೀಟೇಲ್ನ ಎಂಟ್ರಿ ಮಾಡಿದ್ದೀರಾ ಅಂದರೆ ನಮ್ಮ ಟೀಮ್ ನಿಮಗೆ ಕಾಲ್ ಮಾಡಿ ಹೆಲ್ಪ್ ಮಾಡ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.